ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ 3ನೇ ಸುತ್ತಿನ ಮೊರಾರ್ಜಿ ದೇಸಾಯಿ ಒಂದು ಅಡ್ಮಿಷನ್ಸ್ಗೆ ಕಾಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು 2 ದಿನಗಳ ಹಿಂದೆ ನಾನು ಒಂದು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಎಲ್ಲರೂ ಕೂಡ ಕೆಇಗೆ ಕಾಲ್ ಮಾಡಬೇಕು, ಕೆಇಗೆ ಸಂಪರ್ಕಿಸಬೇಕು, ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಹೇಳಿದ್ದೆ. ಕಾಲ್ ಮಾಡಿ ಅವರಿಗೆ ರಿಮೈಂಡರ್ ಮಾಡಬೇಕು ಅಥವಾ ಪ್ರೆಷರೈಸ್ ಹಾಕಬೇಕು, ಬೇಗನೆ ನೀವು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡಿರಿ ಅಂತೇಳಿ ಎಲ್ಲ ಪಾಲಕರಲ್ಲೂ ಕೂಡ ನಾನು ವಿನಂತಿ ಮಾಡಿಕೊಂಡಿದ್ದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಕೂಡ ನಿನ್ನೆ ಒಂದು ಅಭ್ಯರ್ಥಿಗಳು ನನಗೆ ಕಾಮೆಂಟ್ ಹಾಕಿದ್ರು, ಅದನ್ನು ಕೂಡ ನಿಮಗೆ ಶೇರ್ ಮಾಡಿದ್ದೆ. ಏನಂತಂದರೆ ಈ ಥರ ಕಾಮೆಂಟ್ ಹಾಕಿದ್ದಾರೆ, ನೀವು ಕೂಡ ಮಾಡಿರಿ ಅಂತ. ಆದರೆ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಏನಪ್ಪ ಅಂತಂದರೆ ಎಲ್ಲ ಪಾಲಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ, ಇಲ್ಲಿರುವಂಥ ದೂರವಾಣಿ ಸಂಖ್ಯೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಸ್ಕ್ರೀನ್ ಕಾಣಿಸ್ತಿದೆ, ದೂರವಾಣಿ ಸಂಖ್ಯೆ 8023460460. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಬೇಕು. ಕೆಇಗೆ ಹೋಗುತ್ತಿದ್ದು ಕಾಲು. ಸೊ ಪದೇ ಪದೇ ಕಾಲ್ ಮಾಡಿ ಅವರಿಗೆ ರಿಮೈಂಡರ್ ಮಾಡಿ, ಬೇರೆ ಬೇರೆ ನಂಬರ್ಗಳಿಂದ ಕಾಲ್ ಮಾಡಿ ಅವ್ರಿಗೆ, ಅದು ಲ್ಯಾಂಡ್ಲೈನ್ ನಂಬರ್ ಇದೆ, ನಿಮ್ಮ ಕಾಲ್ ಏನೋ ಅದಕ್ಕೆ ಗೊತ್ತಾಗೋದಿಲ್ಲ. ಸೊ ಪದೇ ಪದೇ ಕಾಲ್ ಮಾಡಿ ನಮಗೆ ಆದಷ್ಟು ಬೇಗ ಇದನ್ನು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡಿರಿ ಅಂತ ನೀವು ಹೇಳ್ಕೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಾನು ಒಬ್ಬನೇ ಕಾಲ್ ಮಾಡೋದ್ರಿಂದ ಏನೋ ನನಗೂ ಅಷ್ಟೊಂದು ಏನಾಗೋದಿಲ್ಲಪ್ಪ ಅಂದರೆ ಪದೇ ಪದೇ ಕಾಲ್ ಮಾಡಲಿಕ್ಕೆ ನನಗೆ ಟೈಮ್ ಇಲ್ಲ, ಯಾಕಂದರೆ ನಾನು ಕೂಡ ವರ್ಕಲ್ಲಿ ಇರುವಂಥವನು. ಸೊ ಹೀಗಾಗಿ ನೀವು ಕೂಡ ಇದಕ್ಕೆ ರಿಮೈಂಡರ್ನ ಮಾಡಬೇಕು. ಆಮೇಲೆ ಆ ಕೆಇದವರಿಗೆ ಕೂಡ ನೀವು ಮನವರಿಕೆ ಮಾಡಿಕೊಡ್ಬೇಕು. ಹೌದಪ್ಪ, ಭಾಳಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಕೌನ್ಸಿಲಿಂಗ್ ಮಾಡಬೇಕು ಅಂತ. ಸೊ ಇನ್ನೊಂದು ಸಲ ನಿಮಗೆ ನಾನು ಯಾರು ನಮ್ಮ ಪ್ರೇಕ್ಷಕರಿದ್ದಾರೆ ಅವರಿಗೆ ನಾನು ರಿಮೈಂಡರ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಈ ಒಂದು ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಬೇಕು. ಯಾರೆಲ್ಲ ನೀವು 3ನೇ ಸುತ್ತಿನ ಮೊರಾರ್ಜಿ ದೇಸಾಯಿ ಕಾಯ್ತಾ ಇದ್ದೀರಿ ಅಂಥ ಅಭ್ಯರ್ಥಿಗಳು ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭಿಸಿರಿ ಅಂತ ಹೇಳಿ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕಂತ.